ಸೊ ನಾನು ಅಲ್ಲಿದ್ದೆ. ಸೊ ಐ ಎಂಜಾಯ್ ದಟ್ ಎನ್ವೈರನ್ಮೆಂಟ್. ಅವ್ರಿಗೆ ಏನ್ ಬೇಕೋ ನನ್ ಕಡೆಯಿಂದ ಯಾರಿಗೂನು ಹಾರ್ಮ್ ಆಗ್ಬಾರ್ದು. ನನ್ಗೆ ಅರಸು ಮಾಡ್ಬೇಕಾಗಿತ್ತು. ಅಯ್ಯೋ ಅವಾಗ ಎಷ್ಟು ಚೆನ್ನಾಗಿರೋ ಇಂಟ್ರೊಡಕ್ಷನ್ ಅಂದ್ರೆ, ಬಿಕಾಸ್ ಐ ವಾಸ್ ವೆರಿ ಯಂಗ್, ಸೊ ಆ ಮೆಚುರಿಟಿ ಇರ್ಲಿಲ್ಲ ಟು ಡೀಲ್ ಥಿಂಗ್ಸ್, ಟು ಡೀಲ್ ಅ ಪರ್ಸನ್. ಸೊ ಎಲ್ಲೋ ಒಂದ್ ಕಡೆ ಎಸ್, ನನ್ ಎಕ್ಸ್ ಹಸ್ಬೆಂಡ್ ಅವನ್ಗೂ ಒಂದ್ ಸ್ವಲ್ಪ ಇದಿತ್ತು, ನೀನ್ ನನ್ ಬಗ್ಗೆ ಕೆಡ್ದಂಗ್ ಮಾತಾಡಿದ್ವಿ. ನಾನ್ ಎಲ್ಲೂ ಕೆಡ್ದಂಗ್ ಮಾತಾಡಿಲ್ಲ. ಸೊ ಅವ್ರು ಯಾವಾಗ್ಲೂ ಹೇಳೋರು, ನೀನ್ ನನ್ ಬಗ್ಗೆ ತುಂಬಾ ಕೆಡ್ದಂಗ್ ಮಾತಾಡ್ಬಿಟ್ಟಿದ್ಯಾ ಮೀಡಿಯಾದಲ್ಲಿ ಅಂತ. ದೋ ನಮ್ಮ ಅಪ್ಪ ಅಮ್ಮ ಎಲ್ಲಾ ನಂಗೆ ಸಪೋರ್ಟ್ ಗಿದ್ರುನು ನಾ ಪ್ರೀತಿಸಿರೋ ವ್ಯಕ್ತಿ ನಮ್ಗೆ ಅಷ್ಟು ಹಿಂಸೆ, ಅಷ್ಟು ಹೀನಾಯವಾಗಿ ಮಾತಾಡ್ತಾ ಇದ್ರು. ಸೊ ಅದು ಅವ್ರ ಸೈಡ್ ಆಫ್ ಸ್ಟೋರಿ ಕೇಳಿದಾಗ ಎಸ್, ಇಬ್ರು ತಪ್ಪು ಮಾಡಿದೀವಿ. ಇಟ್ಸ್ ನಾಟ್ ಲೈಕ್ ನಾನ್ 2010 ಐ ಗಾಟ್ ಮ್ಯಾರಿಡ್, 2018 ಐ ಗಾಟ್ ಡಿವೋರ್ಸ್ಡ್. ಚೆನ್ನಾಗಿದ್ರೆ ಆಕ್ಚುಲಿ ಆಗಿದ್ದೇನೆ, ಏನ್ ನಡೀತಲ್ಲಿ? ಅಂಡ್ ನಾನು ಎಷ್ಟೊಂದ್ ಜನಕ್ಕೆ ನನ್ ಮೀಡಿಯಾದವ್ರು ಈ ತರ ಕ್ವಶನ್ಸ್ ಕೇಳಿದಾಗ ಐ ಬಿ ಲೈಕ್ ಸ್ಟಾಪ್ ಇಟ್ ಯಾ, ಪ್ಲೀಸ್ ಯಾ, ಬಿಡಿ ಅಂತ ಹೇಳ್ತಾ ಇರ್ತೀನಿ. ಬಟ್ ಎಲ್ಲೋ ಒಂದ್ ಕಡೆ ಕೇಳಿದಾಗ ಎಲ್ಲೂ ಕಾಣಿಸ್ಕೊಳಕ್ ಇಷ್ಟ ಪಡ್ತಾ ಇರ್ಲಿಲ್ಲ. ನನ್ಗೂ ಅದು ಓಕೆ, ವೆನ್ ಹಿ ಈಸ್ ನಾಟ್ ಕಂಫರ್ಟಬಲ್ ಐ ಡೋಂಟ್ ವಾಂಟ್ ಟು ಡ್ರ್ಯಾಗ್ ಹಿಮ್ ಆರ್ ಐ ಡೋಂಟ್ ವಾಂಟ್ ಟು ಪುಲ್. ಸೊ ಈ ತರಾನೇ ಆಗ್ತಾ ಇತ್ತು. ಇವಾಗ ನಾನ್ ಅಳೋದ್ನ ಜನರಿಗೆ ಏನಕ್ ಬೇಕು ಜನರಿಗೆ? ಸೊ ಇವಾಗ ಸೋನು ಗೌಡ, ಶಿ ಇಸ್ ಪೇಯಿಂಗ್ ಹರ್ ಟ್ಯಾಕ್ಸ್, ಬಟ್ ವಾಟ್ ಎಲ್ಸ್ ಶಿ ಇಸ್ ಡೂಯಿಂಗ್ ಫಾರ್ ದಿಸ್ ಕಂಟ್ರಿ? 1000 ರೂಪಾಯಿನೂ ಕೊಡ್ಬೋದು, ಬಟ್ ಎಲ್ಲೋ ಒಂದ್ ಕಡೆ ಮಿಸ್ಲೀಡ್ ಆಗತ್ತೆ. ಸೊ ಅವನೇನ್ 1000 ರೂಪಾಯಿನೂ ಶಾಂಪೂ ಏನ್ ತಗೊಳಲ್ಲ. ಆ ಮೆಂಟಲ್ ಸ್ಟ್ರೆಸ್ ಒಂದ್ ಕಡೆ ಕೆಲ್ಸ ಸಿಕ್ಕಿಲ್ಲ ಅನ್ನೋದ್ ಕಡೆ ಒಂದಾದ್ರೆ, ಇನ್ನೊಂದ್ ಕಡೆ ಜನರು ನನ್ ಬಗ್ಗೆ ಈ ತರ ಹೀಯಾಳ್ವಾಗಿ ಮಾತಾಡ್ತಾ ಇದಾರೆ ಅಂತ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.